ಜ್ಞಾನಸ್ನಾನ ತಗೊಳ್ಳೋದಲ್ಲಿ ಅವ್ರ ಒಡಂಬಡಿಕೆ ಒಳಗೆ ನಾವು ಭಾಗವಹಿಸಿದ್ದೇವೆ. ಯಾವಾಗ ನಾವು ಜ್ಞಾನಸ್ನಾನ ತಗೊಂಡಿದ ತಕ್ಷಣ ಆ ರಾಜ ಬಂದು ನಮ್ಮೊಳಗೆ ಬಂದ್ಬಿಡ್ತಾರೆ. ನಿನ್ನನ್ನು ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನೀನು ನಂಬಿ ಬಾಯಿಂದ ಅರಿಕೆ ಮಾಡೋದಾದರೆ ಆ ದೇವರ ರಾಜ ಆಶೀರ್ವಾದ ಏನಾಗುತ್ತೆ, ನಿನ್ನ ಹೃದಯದೊಳಗೆ ಅವ್ರು ಬಂದು ನಿನ್ನ ಹೃದಯದ ರಾಜನಾಗ್ತಾರೆ ಅಂತ ಹೇಳ್ತಾರೆ. ಆಗ ಹೃದಯದಲ್ಲಿ ಅವ್ರ ರಾಜನಾಗಿ ಬಂದರೆ ಅವ್ರ ರಾಜನೇ ನಿನ್ನೊಳಗೆ ಬರುತ್ತೆ. ಈಗ ಹೊಸ ಒಬ್ಬರು ಕೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊಂದಿಕೊಳ್ಳಬೇಕೆಂದು ಅದಕ್ಕೆ ಅಪ್ಪ ಹೇಳ್ತಾರೆ, ನೀವು ಒಬ್ಬನೇ ದೇವರಿಂದ ಅರಿಬೇಕು. ಪ್ರೀತಿ ಹೇಳಿ, ಒಬ್ಬನೇ ದೇವರಿಂದ ಅರಿಯಬೇಕು, ಒಬ್ಬನೇ ದೇವರಿಂದ ಅರಿಯಬೇಕು, ಪ್ರೀತಿಸಬೇಕು, ಪ್ರೀತಿಸಬೇಕು, ಹೃದಯದಲ್ಲಿಡಬೇಕು, ಹೃದಯದಲ್ಲಿಡಬೇಕು, ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಬೇಕು, ಗಮನವಾಗಿರಬೇಕು, ಗಮನವಾಗಿರಬೇಕು, ದಿನಕ್ಕೆ 4 ಬಾರಿ ಮಾತಾಡಬೇಕು, ದಿನಕ್ಕೆ 4 ಬಾರಿ ಮಾತನಾಡಬೇಕು, ಬಾಗಿಲುಗಳ ಮೇಲೆ ಬರೆಯಬೇಕು. ದಿನಕ್ಕೆ 4 ಸತಿ ಹೇಳ್ತೀನಿ, ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ ಅಂತ ಹೇಳಿ. ಅವಳು 14 ಸತಿ ನೀನು ಹಾಳಾಗೋಗು ಅಂತಿರ್ತಾಳೆ. ಕುಟುಂಬ ಎಲ್ಲಿಂದ ಉದ್ಧಾರ ಆಗುತ್ತೆ? ಅಪ್ಪ ಹೇಳ್ತೀವಿ, ಇದನ್ನು ಬಿಟ್ಟು ಇದನ್ನು ಮಾತಾಡು, ನನ್ನ ಬಗ್ಗೆ ಮಾತಾಡು ನೀನು. ಆಗ 7 ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕರ್ತ ಹೇಳ್ತಾನೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕೆಂದು ಚಿಂತೆ ಮಾಡಬೇಡಿ, ಮೊದಲು ದೇವರ ರಾಜ್ಯಕ್ಕಾಗಿ. ಈಗ ರಾಜ ಉಳ್ಳೆ ಹೊಂದಿದ್ದಾರೆ. இப்போ ராஜா உள்ள வந்த பிறகு அந்த ராஜ்யத்தை நீங்கள் தேட வேண்டும். ಆ ರಾಜ್ಯದ ಬಗ್ಗೆ ನೀವು ತಿಳ್ಬೇಕು. ಅದಕ್ಕೆ ನೋಡಿ, 24 ಗಂಟೆ ಕೂತ್ಕೊಂಡು ನಿಮ್ಗೆ ಯಾಕೆ ನಾವು ವಾಕ್ಯ ಬೋಧಿಸ್ತಾ ಇದ್ದೀನಿ. ಕೂತಿರೋ ಕಡೆನೇ ಚಿನ್ನ ಬರ್ತಾ ಇದ್ದೀರಿ, ಕೂತಿರೋ ಕಡೆನೇ ನಮಗೆ ಒಡವೆಗಳು ಬರ್ತಾ ಇದೆ, ಕೂತಿರೋ ಕಡೆನೇ